ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಲ್ಗೋಬಾ ಮಾವಿನಕಾಯಿ. ನಮ್ಮ ತೋಟದಲ್ಲಿ ಒಂದೇ ಒಂದು ಮರ ಐತೆ, ಅದರಲ್ಲಿ ಕಿತ್ಕೊಂಬಂದಿರ್ತಕ್ಕಂಥ ಮಾವಿನ ಹಣ್ಣುಗಳು. ಅದರಲ್ಲಿ ಒಂದಷ್ಟು ಹಣ್ಣಾಗಿವೆ, ಹಣ್ಣಾಗಿರೋವೆಲ್ಲ ತಿಂದಿದ್ದೀವಿ. ಇವೆಲ್ಲ ಹಣ್ಣು ಮಾಡಬೇಕು. ಒಂದು ಸ್ವಲ್ಪ ಹಾಲು ಹಿಡ್ಕೊಂಡ್ಲಿ ಅಂದ್ಬಿಟ್ಟು ಈ ರೀತಿ ಜೋಡಿಸಿದ್ದೀವಿ. ಲೈಕ್ ಮಾಡಿ ಹೇಳೋ. ನಿಮಗೆ ಮಾವಿನ ಹಣ್ಣು ಬೇಕಂದ್ರೆ ಶೇರ್ ಮಾಡಿ. ನೀವು ಬಂದರೆ ನಾನು ಮಾವಿನ ಹಣ್ಣು ಕೊಡ್ತೀವಿ, ಓಕೆನಾ? ಹಾಂ ಹಾಂ ಅಷ್ಟೇ. ಮತ್ತು ಇವೆಲ್ಲ ಬಲ್ತಿರೋದು, ಇದರಲ್ಲೂ ಸ್ವಲ್ಪ ಎಳೆದೈತೆ, ಆಯ್ಕೊಬೇಕು. ಮತ್ತು ಇದು ತೀರ ಎಳೆದು, ಇದನ್ನೆಲ್ಲ ಉಪ್ಪಿನಕಾಯಿಗೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀವಿ. ಇದನ್ನೆಲ್ಲ ಕಟ್ ಮಾಡಿ ಉಪ್ಪಿನಕಾಯಿ ಹಾಕಬೇಕು. ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ನೀವು ನೋಡ್ಕೊಬೋದು ಯಾವ್ಯಾವ ಮಾವಿನ ಹಣ್ಣು ಯಾವ್ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದ್ದಾವೆ. ನೋಡ್ತಾ ಇದ್ರೆ ಮಾವಿನಕಾಯಿ ಬಾಯಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ನೀಟಾಗಿ ಜೋಡಿಸಿದ್ದೀವಿ ಕೂಡ, ನೋಡ್ಬೋದು. ಒಂದೊಂದು ಮಾವಿನ ಹಣ್ಣಿಗೆ ಇಷ್ಟಿಷ್ಟು ದಪ್ಪ ಇದ್ದಾವೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟಿಷ್ಟು ದಪ್ಪ ಇದ್ದಾವೆ ಒಂದೊಂದು ಮಾವಿನ ಹಣ್ಣು. ಇವೆಲ್ಲ ಇನ್ನು ಹಣ್ಣಿಗೆ ಹಾಕಬೇಕು. ನಾವು ಹುಲ್ಲಿಗೆ ಹಾಕ್ಬಿಟ್ಟು ಇಡೋದು ಅಷ್ಟೇ, ಇವೇನು ಪೌಡ್ರ್ ಹಾಕೊಂಡು ಮಾಡಲ್ಲ. ಮನೆಗೋಸ್ಕರ, ಮನೆಯವ್ರು ತಿನ್ನೋಕ್ಕೋಸ್ಕರ ಅಷ್ಟೇ ಒಂದು ಗಿಡ ಬಿಟ್ಕೊಂಡಿದ್ದೀವಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಮಾವಿನ ಹಣ್ಣು ತಿನ್ನಬೇಕು ಅನ್ನೋರು ಶೇರ್ ಮಾಡಿ. ಮತ್ತು ಈಗ ಗದ್ಮುದ್ರದ್ದು ಅಷ್ಟಕ್ಕೆ ಕಟ್ಟಾಗುತ್ತೆ. ಮತ್ತು ಇದು ನೋಡಿ, ಇದು ಎಳೆದೆಲ್ಲ ಎಳೆ ಮಾವಿನಕಾಯಿ. ಇದನ್ನೆಲ್ಲ ಉಪ್ಪಿನಕಾಯಿ ಹಾಕ್ತೀವಿ. ಉಪ್ಪಿನಕಾಯಿ ಹಾಕೋದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತ. ಮತ್ತು ನಿಮಗೆ ಈ ಮಾವಿನ ಹಣ್ಣು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್, ಆ್ಯಂಡ್ ಸಬ್ಸ್ಕ್ರೈಬ್.